ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ರೈಲ್ವೆ ಇಲಾಖೆಯಲ್ಲಿ ಟಿ.ಸಿ ನೌಕರಿ ಕೊಡಿಸ್ತೀವಿ ಅಂತ ಹೇಳಿ ಲಕ್ಷಾಂತರ ರು ವಂಚನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ವೀಕ್ಷಕರೇ. ಈ ಒಂದು ಪ್ರಕರಣದಲ್ಲಿ 3 ಜನರ ಬಂಧನ ಕೂಡ ಆಗಿದೆ. ಉಳಿದವರ ಪತ್ತೆಗೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ರೈಲ್ವೆ ಇಲಾಖೆಯಲ್ಲಿ ಟಿ.ಸಿ ನೌಕರಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಒಬ್ಬೊಬ್ಬರಿಂದ 20 ಲಕ್ಷ ರುವನ್ನು ಪಡೆದು ವಂಚಿಸಿರುವಂತಹ ಘಟನೆ ವೀಕ್ಷಕರ. ಇದು ಇನ್ನು ಕಲಬುರಗಿಯ ವಿದ್ಯಾನಗರದ ಲಕ್ಷ್ಮೀಕಾಂತ್ ಹೊಸಮನಿ ಮತ್ತು ಅಜ್ಬಲ್ಪುರ ತಾಲೂಕಿನ ಉಡುಚಣ ಗ್ರಾಮದ ಕುಲಪ್ಪ ಸಿಂಗ ಹಾಗೂ ಉತ್ರಳ್ಳಿ ಮುರಳಿ ಈ 3 ಜನ ಬಂಧಿತ ಆರೋಪಿಗಳು. ಇನ್ನು ಉಳಿದವರ ವಿಜಯಪುರ ಜಿಲ್ಲೆಯ ಭೀಮರಾಮ್, ಬಸುಕಾಸಪ್ಪ, ಮಯೂರ, ಶ್ರೀಧರ್, ಸಂತೋಷ್ ನಾಯ್ಕ್ ಇವರ ಪತ್ತೆಗೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ ವೀಕ್ಷಕರ. ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಜನ ತಮ್ಮ ಅವಶ್ಯಕತೆಗೆ ಮೀರಿ ಐಷಾರಾಮಿ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಆಗ ಈ ರೀತಿಯ ಪ್ರಕರಣಗಳು ನಡೀತಾ ಇದ್ದಾವೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಅಂತಲೂ ಹೇಳ್ಬೋದು. ಬಟ್ ಆ ಪ್ರಕರಣಗಳು ನಡೀತಾ ಇರೋದು ಕೂಡ ಅದೇನೆ. ಉದಾಹರಣೆಗೆ ವೀಕ್ಷಕರು ನೋಡಿ, ಇವರು ಮುರಳಿ ಅಂತ ತಮಿಳು ಕಿರುತೆರೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿರ್ತಾರೆ. ಒಂದು ಒಳ್ಳೆ ಉದ್ಯೋಗ ಇತ್ತು, ಒಂದು ಒಳ್ಳೆ ಸಂಬಳ ಬರ್ತಾಯಿತ್ತು, ಚೆನ್ನಾಗೇ ಇತ್ತು. ಆದರೆ ಅವಶ್ಯಕತೆಗೆ ಮೀರಿ ಯಾವಾಗ ಇವರು ಆಸೆ ಪಟ್ಟರು ಆಗ ಈ ರೀತಿಯ ಕೃತ್ಯಗಳಿಗೆ ಕೈ ಹಾಕಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ನಕಲಿ ಸರ್ಟಿಫಿಕೇಟ್ಸ್ ಅಂದರೆ ನೇಮಕಾತಿ ಆದೇಶ ಪತ್ರಗಳನ್ನು ಕೊಟ್ಟು ಮುಂಬೈ ಹಾಗೂ ಉತ್ತರ ಪ್ರದೇಶದ ಕಾನ್ಪುರಕ್ಕೆ ತರಬೇತಿಯಾಗಿ ಕಳಿಸ್ಕೊಟ್ಟಿರ್ತಾರೆ. ಈ ಆರೋಪಿಗಳು ಕೆಲಸ ಸಿಕ್ಕಿದೆ, ನಿಮಗೆ ನೇಮಕಾತಿ ಆಗಿದೆ, ಟ್ರೈನಿಂಗ್ ಅಂತ ಮುಂಬೈಗೆ ಹೋಗಿ, ಕಾನ್ಪುರಕ್ಕೆ ಹೋಗಿ, ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಹೋಗಿ ಅಂತ ಟ್ರೈನಿಂಗಿಗೆ ಕಳಿಸ್ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈಲ್ವೆ ಅಧಿಕಾರಿಗಳು ಇವರ ಏನು ಈ ನೇಮಕಾತಿ ಆದೇಶ ಪತ್ರವನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿದಾಗ, ಅದನ್ನು ಪರಿಶೀಲನೆ ಮಾಡಿದಾಗ ಅದು ಫೇಕ್ ಅಂದರೆ ಡೂಪ್ಲಿಕೇಟ್ ನೇಮಕಾತಿ ಆದೇಶ ಪತ್ರ ಅನ್ನೋದು ಗೊತ್ತಾಗಿ ಆಗ ಇವರು ಈ ಅಭ್ಯರ್ಥಿಗಳೇನಿದ್ದಾರೆ ಅವರು ಮೋಸ ಹೋಗಿರುವಂಥದ್ದು ಗೊತ್ತಾಗಿ ಈಗ ಪೊಲೀಸರಿಗೆ ದೂರು ಕೊಟ್ಟಿರ್ತಾರೆ. ಪೊಲೀಸರಿಗೆ ದೂರು ಕೊಟ್ಟು ಇದಾದ ನಂತರ 3 ಜನನ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಉಳಿದವರ ಕಾರ್ಯಾಚರಣೆಗೆ ಪತ್ತೆಗೆ ಕಾರ್ಯಾಚರಣೆ ನಡೀತಾ ಇದೆ ವೀಕ್ಷಕರೇ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯಾವಾಗ ನಾವು ಮೋಸ ಹೋಗ್ತಾ ಇರ್ತೀವಿ ಆವಾಗ ಅದು ಸರ್ವೇ ಸಾಮಾನ್ಯ. ಆದರೆ ಇವರು ಒಂದು ವಿದ್ಯಾವಂತರಾಗಿ ಸ್ವಲ್ಪ ಆದರೂ ಯೋಚನೆ ಅನ್ನೋದು ಇರಬೇಕಿತ್ತು ಇವ್ರಿಗೂ ಕೂಡ. ನಾವು ಇವ್ರಿಗೆ ಇಷ್ಟು ದುಡ್ಡು ಕೊಟ್ಟರೆ ನಮಗೆ ಕೆಲಸ ಕೊಡಿಸ್ತಾರಾ ಇಲ್ವಾ ಅನ್ನೋದು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಿತ್ತು. ಈ ರೀತಿಯಾದಂತಹ ಪ್ರಕರಣಗಳು ವೀಕ್ಷಕರೇ ವಾರದಲ್ಲಿ 1 ಸಾರಿ 2 ಸಾರಿ ನಾವು ನೋಡ್ತಾನೆ ಇರ್ತೀವಿ. ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಕೂಡ ಈ ರೀತಿ ಪ್ರಕರಣಗಳು ಬರೀ ಈ ಆನ್ಲೈನ್ ಗೇಮ್ಸ್ ಅಂತೆ, ಟ್ರೇಡಿಂಗ್ ಅಂತೆ, ಮತ್ತು ಈ ಕೆಲಸ ಕೊಡಿಸೋದು, ಈ ರೀತಿ ಏನೇನೋ ಒಂದು ರೀತಿಯಾಗಿ ಈ ರೀತಿ ಪ್ರಕರಣಗಳು ಆಚೆಗೆ ಬರ್ತಾನೆ ಇರ್ತವೆ. ಆದರೂ ಕೂಡ ಈ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆದರೆ ನಮ್ಮ ಜನ ಒಂದು ರೀತಿಲಿ ಕೆಲವೊಂದು ವಿಚಾರಗಳಲ್ಲಿ ಇನ್ನೂ ಮುಂದುವರೆದಿಲ್ವಾ, ಬುದ್ಧಿವಂತರು ಆಗ್ತಾ ಇಲ್ವಾ ಅನ್ನೋದೆಲ್ಲೋ ಒಂದು ಕಡೆ ಅನಿಸುತ್ತೆ. ಇನ್ನು ಇವರು ಈ ಒಂದು ವಿಚಾರವಾಗಿ ಏನೇ ಒಬ್ಬೊಬ್ಬರು ಕೆಲಸ ಬೇಕು ಅಂತ 20 ಲಕ್ಷ ಕೊಟ್ಟಿದ್ದಾರೆ ವೀಕ್ಷಕರೇ. ಅವರನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ಈ ಶಿಕ್ಷಣ ವ್ಯವಸ್ಥೆ ಅನ್ನೋದು ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ವ್ಯಾಪಾರ ಆಗಿದೆ. ಶಿಕ್ಷಣ ವ್ಯವಸ್ಥೆ ವ್ಯಾಪಾರವಾಗಿ ಯಾವಾಗ ಬದಲಾಗ್ತಾ ಇದೆ ಆಗ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು, ಮಕ್ಕಳ ಕನಸು ಈಡೇರಲಿ ಅಂತ ತಂದೆ ತಾಯಿ ಏನು ಮಾಡ್ತಾರೆ, ಸಾಲನೋ ಸೋಲನೋ ಆಸ್ತಿ ಮಾರೋದು ಏನೋ ಒಂದು ಮಾಡಿ ಮಕ್ಕಳನ್ನ ಓದಿಸ್ಲೇಬೇಕು, ಅವರ ಕನಸು ನನಸಾಗಲಿ, ಅವರ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ರೀತಿಯಾಗಿ ಓದಿಸಿರ್ತಾರೆ. ಆದರೆ ಇದಾದ ನಂತರ ಅವರ ವಿದ್ಯೆಗೆ ತಕ್ಕಂಥ ಕೆಲಸ ಸಿಗೋದು ಕಷ್ಟ ಆಗಿದೆ. ಇವಾಗ ಕೆಲಸನೂ ಕೂಡ ಅಷ್ಟೇ ವೀಕ್ಷಕರೇ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಈ ಶಿಕ್ಷಣ ಅಂತ ಬಂದಾಗಲೂ ಭ್ರಷ್ಟಾಚಾರ, ವೈದ್ಯಕೀಯ ಅಂತ ಬಂದಾಗ ಭ್ರಷ್ಟಾಚಾರ, ಕೆಲಸಗಳು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ನಡೀತಾನೆ ಇದೆ. ಇದು ಯಾವಾಗ ಬದಲಾಗುತ್ತೆ? ಬದಲಾಗಲ್ಲ. ನಮ್ಮ ಜನ ಬದಲಾಗಬೇಕೇ ಹೊರತು ಈ ಭ್ರಷ್ಟಾಚಾರ ಅನ್ನೋದನ್ನು ನಾವು ಓಡಿಸ್ಬೇಕಂದ್ರೆ ಜನ ಬದಲಾಗಬೇಕು ಫಸ್ಟು.
ಜನ ಯಾವಾಗ ಇದಕ್ಕೆ ಅಯ್ಯೋ ಓದ್ರೋಗ್ಲಪ್ಪ ಅಷ್ಟು ಲಂಚ ತಾನೇ ಕೊಟ್ಬಿಡೋಣ ನಮಗೆ ಕೆಲಸ ಸಿಗುತ್ತಲ್ವಾ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವಿ ಆಗ ಇದು ನಡ್ಕೊಳ್ತಾನೆ ಹೋಗುತ್ತೆ, ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ ವೀಕ್ಷಕರೇ. ಇಲ್ಲೂ ಅಷ್ಟೇ ಇದೇ ರೀತಿ ಪಾಪ ಅವರು ಸಾಲ ಸೋಲ ಮಾಡಿ ಓದಿಸಿರ್ತಾರೆ, ಅವ್ರ ವಿದ್ಯೆಗೆ ತಕ್ಕಂಥ ಕೆಲಸ ಸಿಕ್ಕಿರಲ್ಲ, ಹೋಗಲಿ ಲಂಚ ಕೊಟ್ಟರೆ ಆದರೂ ಕೆಲಸ ಸಿಗುತ್ತೆ ಬಿಡು ಅನ್ನೋ ಒಂದು ವಿಚಾರವಾಗಿ ಆ ಒಂದು ನಂಬಿಕೆಯಿಂದ ಇವರು ಕೂಡ ಆ ದುಡ್ಡನ್ನು ಕಳ್ಕೊಂಡು ಇವತ್ತು ಮೋಸಗಾರರಿಂದ ಮೋಸ ಹೋಗಿ ಇಲ್ಲಿ ನಿಂತಿದ್ದಾರೆ. ವೀಕ್ಷಕರೇ, ಕೆಲವೊಂದು ರಾಜಕಾರಣಿಗಳು, ಕೆಲವೊಬ್ಬರು, ಎಲ್ಲ ರಾಜಕಾರಣಿಗಳಲ್ಲ, ಕೆಲವೊಬ್ಬರು ರಾಜಕಾರಣಿಗಳು ಇದ್ದಾರೆ. ಆಲ್ಮೋಸ್ಟು 100ರಲ್ಲಿ 90 ಜನ ಕೂಡ ಅದೇ, ಯಾರೋ 10 ಜನ ಮಾತ್ರ ಸರಿ ಇರೋದು. ಸೊ ಆ ಒಂದು 90 ಜನ ಹೆಂಗೆ ಅಂದರೆ, ಯಾರೋ ಕೆಲಸ ಕೇಳ್ಕೊಂಬಂದರು ಅಂದರೆ ಅವ್ರು ಓದಿದಾರಾ ಇಲ್ವಾ, ಆ ಕೆಲಸಕ್ಕೆ ಅವ್ರು ಅರ್ಹರ ಏನು ನೋಡಲ್ಲ. ನಮ್ಮವರಪ್ಪ ಕೆಲಸ ಕೊಡ್ರಪ್ಪ, ಇದು ಈಗ ನಡೀತಾ ಇರೋದು. ಯಾವುದೇ ಒಂದು ಕೆಲಸ ಇರಲಿ, ನಮ್ಮವರ ಕೆಲಸ ಕೊಡೋಣ, ಯಾಕೇಳಿ ಲಂಚದ್ದು ನಮಗೆ ಬರುತ್ತಲ್ಲ, ಅವರ ಒಂದು ವಿದ್ಯೆ ಇದೆಯಾ ಕೆಲಸಕ್ಕೆ ಅವರು ಅರ್ಹರ ಏನು ನೋಡಲ್ಲ. ಈ ರೀತಿ ಆಗ್ತಾ ಇರೋದ್ರಿಂದ ಕೆಲವು ನಿಜವಾದ ವಿದ್ಯಾವಂತರಿಗೆ ಕೆಲಸ ಸಿಗ್ತಾ ಇಲ್ಲ. ಇದೆಲ್ಲ ನಡೀತಾ ಇದೆ ವೀಕ್ಷಕರೇ. ಆದರೆ ಇದನ್ನು ಬದಲಾಯಿಸೋರು ಯಾರು? ನಾವೇ ಬದಲಾಯಿಸಬೇಕು. ಇದೆಲ್ಲದಕ್ಕೂ ನಾವು ಪ್ರಶ್ನೆ ಮಾಡಿದಾಗ ಮಾತ್ರ ಎಲ್ಲ ಒಂದು ಕಡೆ ಇದು ಕಮ್ಮಿ ಆಗಬಹುದು ಅನ್ನೋದು ಎಲ್ಲರ ಅಭಿಪ್ರಾಯ. ನೋಡೋಣ ಯಾವಾಗ ಬದಲಾಗ್ತೀವೋ ಗೊತ್ತಿಲ್ಲ. ಸೊ ನಾವು ರಾಜಕೀಯ ವ್ಯವಸ್ಥೆಗೆ ಯಾವುದೇ ಪಕ್ಷ ಆಗಿರಲಿ, ಒಂದು ಪಕ್ಷದವ್ರು ಅಂತಲ್ಲ, ಎಲ್ಲ ಪಕ್ಷದವರು ಕೂಡ ಮಾಡ್ತಾ ಇರೋದು ಇದೇನೆ ವೀಕ್ಷಕರೇ. ಸೊ ನಾವು ಇದರಲ್ಲಿ ರಾಜಕೀಯವನ್ನು ತರಬೇಡಿ. ಶಿಕ್ಷಣ ಆಗಿರಬಹುದು, ವ್ಯವಸ್ಥೆ ಯಾವ ರೀತಿ ಇರಬೇಕಂದ್ರೆ ಎಲ್ರಿಗೂ ಕೂಡ ಶಿಕ್ಷಣ ವ್ಯವಸ್ಥೆ ಅನ್ನೋದು ಒಂದೇ ರೀತಿ ಇರಬೇಕು. ಅದನ್ನು ಬಿಟ್ಟು ಬರೀ ಅದರಲ್ಲೂ ಅದೇ ಹೇಳದ್ನಲ್ವಾ, ಬರೀ ಭ್ರಷ್ಟಾಚಾರ, ಲಂಚ, ದುಡ್ಡು ವ್ಯಾಪಾರ ಆಗೋಗಿದೆ. ಇದನ್ನು ನಿಲ್ಲಿಸಿ ದಯವಿಟ್ಟು. ನಾವು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಶಿಕ್ಷಣ ವ್ಯವಸ್ಥೆಯನ್ನು ವ್ಯಾಪಾರವನ್ನಾಗಿ ಮಾಡೋಕ್ಕೆ ಹೋಗ್ಬಿಡಿ. ವಿದ್ಯೆ ಅನ್ನೋದು ಎಲ್ರಿಗೂ ಸಿಗಬೇಕಾಗಿರೋವಂಥದ್ದು. ಎಷ್ಟೋ ಜನ ಮಕ್ಕಳು, ನಿಜವಾದ ಒಂದು ಪ್ರಜ್ಞೆ ಇರುವಂತಹ ಮಕ್ಕಳು, ಬುದ್ಧಿ ಇರುವಂಥ ಮಕ್ಕಳು ಇದನ್ನು ಓದೋದಕ್ಕೂ ಕೂಡ ಆಗ್ತಾ ಇರಲ್ಲ. ಅವ್ರಿಗೆ ಆಸೆ ಇರುತ್ತೆ, ಬಟ್ ಅವ್ರು ಓದುವಂಥ ಪರಿಸ್ಥಿತಿಗಳಲ್ಲಿ ಇರಲ್ಲ. ಹಾಗಾಗಿ ಸ್ವಲ್ಪ ಶಿಕ್ಷಣ ವ್ಯವಸ್ಥೆ ಕಡೆ ಗಮನ ಕೊಡಿ. ಆದಷ್ಟು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ಚೇಂಜಸನ್ನು ತರಬಹುದಾ, ನಿಜವಾದ ವಿದ್ಯಾವಂತರು ಓದುವಂತಹ ಸೌಲಭ್ಯಗಳನ್ನು ಮಾಡಿಕೊಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.